ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ, ದೇವರ ಕೋಣೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಈ ವಸ್ತುಗಳನ್ನು ಇಡಬಾರ್ದು, ಅದನ್ನು ಇಟ್ಟರೆ ದಯವಿಟ್ಟು ತೆಗೆದು ಬಿಡಿ ಅಂತ ಹೇಳ್ಕೊಂಡು ಅದು ಯಾವ ವಸ್ತುಗಳು ಅಂತ ಹೇಳ್ತಾ ಹೋಗ್ತೇನೆ ನಾನು. ಯಾಕೆ ನಾನು ನಿಮ್ಗೆ ಈ ಥರ ಮಾಹಿತಿ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ, ಕೆಲವರಿಗೆ ಉಂಟಲ್ಲ ಗೊತ್ತಿರುವುದಿಲ್ಲ ದೇವರ ಮನೆಯಲ್ಲಿ ಯಾವ ವಸ್ತು ಇಡಬಾರ್ದು, ದೇವರದ್ದು ಫೋಟೋ ಹೇಗೆ ಇಡಬಾರ್ದು, ದೇವರದ್ದು ವಿಗ್ರಹ ಇಟ್ಟರೆ ಏನು ಮಾಡಬೇಕು ಅದೆಲ್ಲ ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲ. ಕೆಲವರು ಗೊತ್ತಿದ್ರೂ ಕೂಡ ನಿಮ್ಮ ಮನೆಗೆ ಬಂದರೂ ಕೂಡ ಅಂದರೆ ಬರ್ತಾರೆ, ನಿಮ್ಮ ಮನೆಯಲ್ಲಿ ನೋಡ್ತಾರೆ, ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು ಗೊತ್ತಿದ್ರೂ ಕೂಡ ಅವರು ಹೇಳಲಿಕ್ಕೆ ಹೋಗುವುದಿಲ್ಲ ಕೆಲವರು. ಯಾಕಂತ ಹೇಳಿದರೆ, ಎಲ್ಲಾದರೂ ನೀವು ಏಳಿಗೆ ಆದರೆ ನಿಮಗೆ ಒಳ್ಳೆಯದಾದರೆ ಅವರಿಗೆ ತೊಂದರೆ ಅಲ್ವಾ. ಆ ಕಾರಣದಿಂದ ಕೆಲವರು ನೋಡಿದ್ರೂ ಕೂಡ ನೋಡದೇ ಇರುವವರ ಥರ ಇರ್ತಾರೆ. ಆದ್ದರಿಂದ ನಾನೇ ನಿಮಗೆ ಹೇಳ್ತೇನೆ, ದೇವರ ಮನೆಯಲ್ಲಿ ಈ ಥರ ವಸ್ತು ಇಡಬಾರ್ದು, ದೇವರ ಮನೆ ಹೇಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ನಾನು ಕೆಲವೊಂದು ಹೇಳ್ತಾ ಹೋಗ್ತೇನೆ ನೋಡಿ. ಆ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇದ್ರೆ ಉಂಟಲ್ಲ, ನಿಮ್ಮ ಮನೆಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂದರೆ, ಫಸ್ಟು ಮನೆ ಏಳಿಗೆ ಆಗೋದಿಲ್ಲ. ನಾವು ದೇವರಿಗೆ ಪೂಜೆ ಮಾಡೋದು ಯಾಕೆ ಹೇಳಿ, ಮನೆ ಏಳಿಗೆ ಆಗಬೇಕು, ಕಷ್ಟ ಪರಿಹಾರ ಆಗಬೇಕಂತಲ್ಲ, ಅದೇ ಆಗೋದಿಲ್ಲ. ಎರಡನೇದು ಏನಂತ ಹೇಳಿದರೆ, ಅದೇ ನಾನು ಆವಾಗನೇ ಹೇಳಿದಾಗೆ, ಎಷ್ಟು ನೀವು ದೇವರ ಪೂಜೆ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ. ಸುಮ್ಮನೆ ನೀವು ದೇವರ ಪೂಜೆ ಮಾಡ್ತಾ ಇರಬೇಕು ಅಷ್ಟೇ, ಬಿಟ್ಟರೆ ನಿಮಗೆ ನೀವು ಎಣಿಸಿದ್ದು ನಿಮ್ಮ ಕೆಲಸ ಆಗೋದಿಲ್ಲ, ಜೊತೆಗೆ ಮನೆಯಲ್ಲಿ ನೆಮ್ಮದಿ ಕೂಡ ಇರುವುದಿಲ್ಲ. ಮೂರನೇದು ಏನಂತ ಹೇಳಿದರೆ, ಮಕ್ಕಳು ಕೂಡ ಹಾಗೆ ಹೇಳಿದ ಮಾತು ಕೇಳೋದಿಲ್ಲ. ಅವರು ಹೇಳಿದಾಗೆ ನಾವು ಕೇಳಬೇಕು, ಬಿಟ್ಟರೆ ನಾವು ಹೇಳಿದಾಗೆ ಅವರು ಕೇಳೋದಿಲ್ಲ. ಐದನೇದು ಏನಂತ ಹೇಳಿದರೆ, ಗಂಡಸರು ಕೂಡ ದಾರಿ ತಪ್ಪುವ ಚಾನ್ಸಸ್ ಇರ್ತದೆ ಅಂತ. ಬ್ಯಾಡ್ ಹ್ಯಾಬಿಟ್ಸ್ ಮಾತ್ರ ಅಂತಲ್ಲ, ನಾನು ಅಂದರೆ ಡ್ರಿಂಕ್ಸ್ ಬಗ್ಗೆ, ಸ್ಮೋಕ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಅದರ ಜೊತೆಗೆ ಬೇರೆ ಹೆಣ್ಣಿನ ಸವಾಸ ಆಗಲಿ ಆ ಥರದ್ದೆಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಆ ಕಾರಣದಿಂದ ದಯವಿಟ್ಟು ನಾನು ಇವಾಗ ಹೇಳ್ತೇನೆ ನೋಡಿ, ಆ ಥರ ತಪ್ಪು ನಿಮ್ಮ ಮನೆಯಲ್ಲಿ ಆಗ್ತಾ ಇದ್ದರೆ ದಯವಿಟ್ಟು ಇನ್ನಾದರೂ ದೇವರ ಮನೆಯನ್ನು ಸ್ವಲ್ಪ ಚೇಂಜಸ್ ಮಾಡಿ ಅಂತ ಹೇಳ್ಕೊಂಡು, ಇವಾಗ ನಾನು ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ನಿಮಗೆ. ಜಾಸ್ತಿ ಎಂತ ಸಹ ಕಷ್ಟ ಇಲ್ಲ, ಅದು ನಾನು ಸುಲಭವಾಗಿರುವ ಟಿಪ್ಸ್ಗಳನ್ನೇ ನಿಮಗೆ ಹೇಳೋದು. ಇವಾಗ ಫಸ್ಟು ಏನಂತ ಹೇಳಿದರೆ, ದೇವರ ಕೋಣೆ ಉಂಟಲ್ಲ, ನೀವು ದೇವರ ಮನೆ ಅಂತ ಹೇಳ್ಕೊಂಡು ಮಾಡಿರ್ತೀರ ಆಯಿತಾ. ಕೆಲವೊಂದು ಬಿಲ್ಡಿಂಗಲ್ಲಿ ದೇವರ ಕೋಣೆ ಅಂತಲೇ ಇರ್ತದೆ, ಕೆಲವೊಂದು ಕಡೆಯಲ್ಲಿ ಇರುವುದಿಲ್ಲ. ಇವಾಗ ಇಲ್ಲದೆ ಇರುವವರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಸೈಡಲ್ಲಿ ದೇವರದ್ದು ಫೋಟೋ ಇಟ್ಟಿರ್ತಾರೆ. ನಾವು ಯಾವ ದಿಕ್ಕಿನಲ್ಲಿ ಕೂಡ ದೇವರದ್ದು ಫೋಟೋ ಅಥವಾ ದೇವರದ್ದು ವಿಗ್ರಹ ಎಲ್ಲ ಇಡುವ ಹಾಗೆ ಇಲ್ಲ, ಅದಕ್ಕೆ ಕೂಡ ಒಂದು ದಿಕ್ಕು ಅಂತ ಹೇಳ್ಕೊಂಡು ಉಂಟು. ಆ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ದೇವರ ಮನೆ ಇಲ್ಲ ಅಂತ ಹೇಳಿದರೆ, ದೇವರದ್ದು ಒಂದು ಟಿಪಾಯಿ ಆಗಲಿ ಅಥವಾ ದೇವರದೊಂದು ಗೂಡು ರೀತಿಯಲ್ಲಿ ಮಾಡಿರ್ತೀರ. ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಯಾವತ್ತೂ ದೇವರ ಮನೆ ಕ್ಲೀನಾಗಿ ಇರುವ ಹಾಗೆ ನೋಡ್ಕೊಳ್ಬೇಕು ಆಯಿತಾ. ಅಗರಬತ್ತಿದು ಬೀಳ್ತದೆ ನೋಡಿ, ಅದು ಕೂಡ ಅದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಜೊತೆಗೆ ಒಣಗಿದ ಹೂವು ದೇವರಿಗೆ ಇಡಲಿಕ್ಕೆ ಹೋಗಬೇಡಿ. ನೀವು ದೇವರಿಗೆ ಹೂವು ಹಿಡಿದಿದ್ರೂ ಕೂಡ ಪರವಾಗಿಲ್ಲ ಆಯಿತಾ. ಅಂದರೆ ಕೆಲವರು ವಾರಕ್ಕೆ 2 ಸಲ, ವಾರಕ್ಕೆ 1 ಸಲ ಆ ಥರ ಹೂವು ಇಡುವ ಅಭ್ಯಾಸ ಇಟ್ಟಿರ್ತಾರೆ. ನೀವು ಏನು ಮಾಡಿ ದೇವರಿಗೆ ಹೂವು ಇಡ್ದಿದ್ರೂ ಕೂಡ ಪರವಾಗಿಲ್ಲ, ಒಣಗಿದ ಹೂವು ದೇವರ ತಲೆ ಮೇಲೆ ಇರಬಾರ್ದು. ಒಣಗಿದೆ ಅಂತ ಹೇಳಿದರೆ ಬೇಗನೆ ಅದು ಹೂವು ತೆಗೆದು ಬಿಡಿ, ಹೂವು ಹಾಗೆ ಇಡಲಿಕ್ಕೆ ಬಿಡಬೇಡಿ. ಇವಾಗ ಮನೆಯಲ್ಲಿ ದೇವರ ಮನೆ ಇಲ್ಲ, ದೇವರ ಮನೆ ಇದ್ದರೆ ನಾವು ದೇವರ ಮನೆಗೆ ಬಾಗಿಲು ಹಾಕಿ ಇಡ್ಬೋದು. ಆದರೆ ದೇವರ ಮನೆ ಇಲ್ಲ ಅಂತ ಹೇಳ್ಕೊಂಡಾದರೆ, ಮನೆಯಲ್ಲಿ ಮುಟ್ಟಾದ ಹೆಣ್ಣು ಮಕ್ಕಳು ಆ ಕಡೆ ಈ ಕಡೆ ತಿರುಗುತ್ತಾ ಇರ್ತಾರೆ, ಅಥವಾ ನಿಮಗೆ ಮುಟ್ಟಾಗಿರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಎನಿಸ್ತದೆ ಅಂದರೆ ನಾವು ದೇವರ ಮನೆ ಅಂದರೆ ಮನೆ ಚಿಕ್ಕದಿರುವಾಗ ಆ ಜಾಗದಲ್ಲಿ ನಾವು ದೇವರನ್ನು ಇಟ್ಟಿರುವಾಗ ಗಾಳಿ ಸೋಕಿದ್ರೆ ಅಂತ ಹೇಳ್ಕೊಂಡು ಇರ್ತದಲ್ಲ, ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ, ಆದಷ್ಟು ಒಂದು ಕರ್ಟನ್ ಥರ ಹಾಕಲಿಕ್ಕೆ ನೋಡಿ, ಆಗ್ತದಂತ ನೋಡಿ. ಕೆಲವರು ಪರ್ಮಿಷನ್ ಕೊಡಲಿಲ್ಲ ಅಂತ ಹೇಳಿದರೆ, ಮುಟ್ಟದ ಸಮಯದಲ್ಲಿ ನೀವು ಆದಷ್ಟು ಆ ಜಾಗಕ್ಕೆ, ಅಂದರೆ ನೀವು ದೇವರಿಗೆ ಇಟ್ಟಿದ್ದೀರಿ ನೋಡಿ, ಆ ಸ್ವಲ್ಪ ಜಾಗ, ತುಂಬ ಇಡೀ ಮನೆ ತುಂಬ ಓಡಾಡಬಾರ್ದು ಅಂತ ಹೇಳ್ಕೊಂಡು ಇಲ್ಲ ಆಯಿತಾ, ಆ ಸ್ವಲ್ಪ ಜಾಗದಲ್ಲಿ ಹೋಗದೇ ಇರುವ ಹಾಗೆ ನೋಡ್ಕೊಳ್ಳಿ. ಇವಾಗ ಎರಡನೇದು ಟಿಪ್ಸ್ ಏನಂತ ಹೇಳಿದರೆ, ವಾರದಲ್ಲಿ 2 ದಿನ ಮಾತ್ರ ನಾವು ದೇವರ ಮನೆ ಕ್ಲೀನ್ ಮಾಡಬೇಕು ಆಯಿತಾ. ಅದು ಯಾವ ದಿನ ಬೇಕಾದರೂ ನೀವು ಮಾಡಿ, ಆದರೆ ಯಾವ ದಿನ ನೀವು ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದರೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಶುಕ್ರವಾರ ಮಹಾಲಕ್ಷ್ಮಿ ಅಂತ ಹೇಳ್ಕೊಂಡು ಶುಕ್ರವಾರ ದಿನವೇ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಆ ದಿವಸವೇ ಎಲ್ಲ ಕ್ಲೀನ್ ಮಾಡ್ತಾರೆ. ಆ ಕಾರಣದಿಂದ ನಾನು ಯಾವ ದಿನ ನೋಡಿ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೀನಿ ನೋಡಿ, ದೇವರ ಮನೆ ಆ ದಿವಸ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವ ದಿವಸ ಕ್ಲೀನ್ ಮಾಡಬಾರ್ದು ಅಂದರೆ, ಮಂಗಳವಾರ ಯಾವ ಕಾರಣಕ್ಕೂ ಕೂಡ ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಶುಕ್ರವಾರ ದಿವಸ ಕೂಡ ಹಾಗೆ ಮನೆ ಕ್ಲೀನ್ ಮಾಡಲಿಕ್ಕೆ, ಅಂದರೆ ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ದೇವರ ಮನೆ ಕ್ಲೀನ್ ಮಾಡಬೇಕಾದ್ರೆ, ನಿಮಗೆ ಮಹಾಲಕ್ಷ್ಮಿ ಪೂಜೆ ಶುಕ್ರವಾರ ಮಾಡಬೇಕಾದ್ರೆ ಗುರುವಾರ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಮತ್ತು ಶನಿವಾರ ಕೂಡ ದೇವರ ಮನೆ ಕ್ಲೀನ್ ಮಾಡುವ ಹಾಗೆ ಇಲ್ಲ. ಇಷ್ಟು ದಿವಸ ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಬೇರೆ ದಿವಸ ಎಲ್ಲ ನೀವು ಆರಾಮಾಗಿ ದೇವರ ಮನೆಯನ್ನು ಕ್ಲೀನ್ ಮಾಡ್ಬೋದು. ಆವಾಗನೇ ಹೇಳಿದೆ ಏನಂತ ಹೇಳಿದರೆ, ಕೆಲವೊಂದು ಮನೆಯಲ್ಲಿ ದೇವರ ಮನೆ ಇರ್ತದೆ, ಕೆಲವೊಂದು ಇದು ಬಿಲ್ಡಿಂಗಲ್ಲಿ ಮನೆ ಇರುವುದಿಲ್ಲ, ದೇವರ ಕೋಣೆ ಇರುವುದಿಲ್ಲ ಅಂತ ಹೇಳ್ಕೊಂಡು, ಆವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅಡುಗೆ ಮನೆಯಲ್ಲಿ ದೇವರ ಫೋಟೋ ಇಟ್ಕೊಳ್ತೇವೆ. ಅದು ದೊಡ್ಡ ತಪ್ಪು ಆಯಿತಾ. ನೀವು ಒಂದು ವೇಳೆ ನಾನ್ ವೆಜ್ ಎಲ್ಲ ತಿನ್ನುವವರಾಗಿದ್ದರೆ ಉಂಟಲ್ಲ, ಈ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಷ್ಣುವಿನ ಫೋಟೋ ಅಂತಹ ಫೋಟೋ, ಅಂದರೆ ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಗಣೇಶನ ಫೋಟೋ ಆಗಿರ್ಬೋದು, ಅದೆಲ್ಲ ದೇವರು ನಾನ್ ವೆಜ್ ಎಲ್ಲ ಇಷ್ಟಪಡೋದಿಲ್ಲ. ಕೆಲವೊಂದು
ಕೆಲವೊಂದು ದೇವರು ನಾನ್ ವೆಜ್ ಇದು ಮಾಡ್ತಾರೆ, ಅಂದರೆ ಕೆಲವೊಂದು ದೇವರುಗಳಿಗೆ ನಾನ್ ವೆಜ್ ಆಗ್ತದೆ, ಆದರೆ ಕೆಲವು ದೇವರುಗಳಿಗೆ ನಾನ್ ವೆಜ್ ಆಗೋದಿಲ್ಲ. ಆ ಕಾರಣದಿಂದ ನೀವು ಒಂದು ವೇಳೆ ನಾನ್ ವೆಜ್ ಎಲ್ಲ ಮಾಡ್ತಾ ಇದ್ದರೆ ಅಡುಗೆ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ನೀವು ದೇವರದ್ದು ಫೋಟೋ ಇಡಲಿಕ್ಕೆ ಹೋಗಬೇಡಿ. ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮ್ಮದು ಲಿವಿಂಗ್ ರೂಮ್ ಉಂಟಲ್ಲ, ಅಂದರೆ ಹಾಲ್ ಉಂಟಲ್ಲ, ಹಾಲಲ್ಲೇ ದೇವಮೂಲೆ ಉಂಟಲ್ಲ, ಆ ಜಾಗದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಫೋಟೋವನ್ನು ಇಡ್ಬೋದು. ದೇವರದ್ದು ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ದೇವರ ಫೋಟೋ ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಕಾಣುವ ಹಾಗೆ ಇಟ್ಟು ಬೇಕಾದರೆ ಪೂಜೆ ಮಾಡ್ಬೋದು. ಅದನ್ನು ಬಿಟ್ಟು ಉಂಟಲ್ಲ, ನೀವು ಅಡುಗೆ ಮನೆಯಲ್ಲಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ನಾನ್ ವೆಜ್ ಕೂಡ ಮಾಡಬಾರ್ದು. ಜೊತೆಗೆ ಮುಟ್ಟಾದಾಗ ನಾವು ಅಡುಗೆ ಮನೆಯಲ್ಲಿ ಅಲ್ಲೆಲ್ಲ ಐಟಮ್ಸ್ ಎಲ್ಲ ಇಟ್ಟಿರ್ತೇವೆ, ಆವಾಗ ನಮಗೆ ಗೊತ್ತಿಲ್ಲದೆ ನಾವು, ಅಂದರೆ ಅಡುಗೆ ಮನೆಯೇ ಚಿಕ್ಕದಿರುವಾಗ, ನಾವು ಅಲ್ಲೇ ದೇವರ ಫೋಟೋ ಇರುವಾಗ, ಅಲ್ಲೇ ಐಟಮ್ಸ್ ಎಲ್ಲ ಇಟ್ಟಿರುವಾಗ ಗಾಳಿ ತಾಗ್ತದೆ ನಮ್ಮದು. ಆ ಕಾರಣಕ್ಕೆ ನೀವು ಅಡುಗೆ ಮನೆಯಲ್ಲಿ ಒಂದು ವೇಳೆ ದೇವ್ರದ್ದು ಫೋಟೋ ಇಟ್ಟಿದ್ದರೆ ಅದನ್ನು ದಯವಿಟ್ಟು ತೆಗೀರಿ. ಲಿವಿಂಗ್ ರೂಮಲ್ಲಿ ಆರಾಮಾಗಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಇವಾಗ 4ನೇ ಟಿಪ್ಸ್ ಏನಂತ ಹೇಳಿದರೆ, ಕೆಲವರು ಕೆಲಸಕ್ಕೆ ಹೋಗ್ತಾರೆ ಆಯಿತಾ, ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಬೆಳಿಗ್ಗೆ ಹೋಗುವಾಗ ಅಂದರೆ ಒಂದು 9 ಗಂಟೆಗೆಲ್ಲ ಹಾಗೆ ಹೋಗ್ತಾರೆ, ಆಮೇಲೆ ಸಾಯಂಕಾಲ ಬರುವಾಗ 8 ಗಂಟೆ 9 ಹಾಗೆಲ್ಲ ಆಗಿರ್ತದೆ. ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಸಾಯಂಕಾಲದ ಹೊತ್ತಲ್ಲಿ ದೇವರಿಗೆ ದೀಪ ಇಡಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮಗೆ ದೇವರಿಗೆ ದೀಪ ಇಡಬೇಕಾದ ಸಮಯ ಸಾಯಂಕಾಲದ ಹೊತ್ತು ಯಾವುದಂದರೆ ಗೋಧೂಳಿ ಸಮಯ, ಅಂದರೆ ಮಹಾಲಕ್ಷ್ಮಿ ಮನೆ ಬರುವ ಸಮಯ. ಜೊತೆಗೆ ಹಸುಗಳು ಮೇಯ್ಕೊಂಡು, ಅಂದರೆ ಎಲ್ಲ ಕಡೆ ಹಸುಗಳನ್ನು ಬಿಟ್ಟಿರ್ತಾರೆ ನೋಡಿ ಹಳ್ಳಿ ಕಡೆ, ಅದೆಲ್ಲ ಮನೆಗೆ ಬರುವ ಸಮಯವನ್ನು ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಅಥವಾ ದೇವರಿಗೆ ಪೂಜೆ ಮಾಡಿದರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಆದರೆ ಈಗ ಕೆಲಸಕ್ಕೆ ಹೋಗೋರಿಗೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಆ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆ ನಂತರ ಆಯಿತಾ, 6 ಗಂಟೆ ಅಂದರೆ ನೀವು ಬೆಳಿಗ್ಗೆ 5 ಗಂಟೆಗೆಲ್ಲ ಏಳೋದಾಗಿದೆ ಉಂಟಲ್ಲ, ಬೇಗನೆ ದೇವರಿಗೆ ದೀಪ ಇಡಿ ಆಯಿತಾ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೇವರಿಗೆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆಗುವುದಿಲ್ಲ ಅಂತ ಹೇಳಿದರೆ 6 ಗಂಟೆಯಿಂದ 7 ಗಂಟೆ ಒಳಗೆ ಆದರೂ ಬೆಳಿಗ್ಗೆ ದೀಪ ಇಡಿ. ಅದು ದೀಪ ಉಂಟಲ್ಲ, ನೀವು ವಾಪಸ್ ಕೆಲಸದಿಂದ ಬಿಟ್ಟು ಬರುವ ತನಕ ಅದು ಉರಿತಾ ಇರಬೇಕು, ಆ ಥರ ನೋಡಿಕೊಳ್ಳಿ. ಹೀಗೆ ಮಾಡಿದರೂ ಕೂಡ ಒಳ್ಳೆಯದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತೇವೆ, ಮಕ್ಕಳಿದ್ದಾರೆ ಅಂತ ಹೇಳಿದರೆ ಸಾಯಂಕಾಲ 6 ಗಂಟೆಯ ಸಮಯದಲ್ಲಿ ದೇವರಿಗೆ ದೀಪ ಇಡಲಿಕ್ಕೆ ಹೇಳಿ ಅವರ ಹತ್ರ. ಇವಾಗ 5ನೇದು ಏನಂತ ಹೇಳಿದರೆ, ನಾವು ದೇವರಿಗೆ ಪೂಜೆ ಮಾಡುವಾಗ ನಿಂತ್ಕೊಂಡು ಪೂಜೆ ಮಾಡೋದಕ್ಕಿಂತ ಕೂತ್ಕೊಂಡು ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ, ದೇವರ ಕಾಲು, ಅಂದರೆ ನೀವು ಫೋಟೋ ಇಟ್ಟಿರ್ತೀರಲ್ಲ, ದೇವರದ್ದು ಫೋಟೋಗಳನ್ನೆಲ್ಲ ಇಟ್ಟಿರ್ತೀರ, ಅದರ ಪಾದ ಉಂಟಲ್ಲ, ಅಂದರೆ ದೇವರ ಪಾದ ನಿಮ್ಮ ಎದೆಗೆ ಬಂದಿರಬೇಕು ಅಂತ ಹೇಳ್ತಾರೆ. ಅಂದರೆ ನೀವು ಈಗ ಕೈ ಮುಗಿದು ದೇವರಿಗೆ ಪೂಜೆ ಮಾಡಬೇಕಾದ್ರೆ ದೇವರ ಫೋಟೋದಲ್ಲಿರುವ ದೇವರ ಪಾದ ನಿಮ್ಮ ಎದೆಯ ಮಟ್ಟದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ಥರ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು, ಮತ್ತು ಮಹಾಲಕ್ಷ್ಮಿದು ಫೋಟೋ ನಾನು ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ದೇನೆ, ಮಹಾಲಕ್ಷ್ಮಿದು ಫೋಟೋ ಉತ್ತರ ದಿಕ್ಕಿಗೆ ನೋಡುವ ಹಾಗೆ ಇಡಿ ಅಂತ ಹೇಳ್ಕೊಂಡು, ನೀವು ಕೂಡ ಅಷ್ಟೇ ಆದಷ್ಟು ಉತ್ತರ ದಿಕ್ಕಿಗೆ ನೋಡಿಕೊಂಡು ದೇವರಿಗೆ ಪೂಜೆ ಮಾಡುವ ಹಾಗೆ ಇಡಿ. ಅದನ್ನು ಬಿಟ್ಟು ನೀವು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ದೇವರಿಗೆ ಪೂಜೆ ಮಾಡಿದರೆ ನೀವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ನಿಮ್ಮ ಹತ್ರ ನಿಲ್ಲುವುದಿಲ್ಲ ಆಯಿತಾ. ನೀವು ಪೂಜೆ ಮಾಡೋದು ಒಂದೇ, ಮಾಡದೇ ಇರುವುದು ಒಂದೇ. ಆ ಕಾರಣದಿಂದ ಆದಷ್ಟು ನೀವು ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಉತ್ತರ ದಿಕ್ಕನ್ನು ನೋಡಿ ಪೂಜೆ ಮಾಡಿ, ಇಲ್ಲ ಪೂರ್ವ ದಿಕ್ಕನ್ನು ನೋಡಿ ಪೂಜೆ ಮಾಡಿ. ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕನ್ನು ನೋಡಿಕೊಂಡು ನೀವು ದೇವರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಮಾಡಿದರೂ ಕೂಡ ನಿಮಗೆ ಕಷ್ಟ ಇರ್ತದೆ ಮನೆಯಲ್ಲಿ. ನಿಮಗೆ ದೇವರದ್ದು ಮಂತ್ರ ಹೇಳುವ ಅಭ್ಯಾಸ ಎಲ್ಲ ಇದ್ದರೆ ಉಂಟಲ್ಲ, ಬರೇ ನೆಲದಲ್ಲಿ ಕೂತ್ಕೊಂಡು ದೇವರಿಗೆ ಮಂತ್ರ ಹೇಳಲಿಕ್ಕೆ ಹೋಗಬೇಡಿ, ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೆಲದಲ್ಲಿ ಕೂತ್ಕೊಳ್ಳುವಾಗ ಒಂದು ಮಣೆ ಅಥವಾ ಒಂದು ಚಾಪೆ ಆಯಿತಾ, ಚಿಕ್ಕದು ದೇವರದ್ದು ಕೋಣೆಯಲ್ಲಿ ಇಡುವಂಥ ಚಾಪೆ ಸಿಗ್ತದೆ, ಅದಾದರೂ ಪರವಾಗಿಲ್ಲ. ಅಂದರೆ ಒಂದು ಮಣೆ ಆದರೂ ಕೂಡ ಪರವಾಗಿಲ್ಲ, ಅದು ಯಾವುದಾದ್ರೂ ಒಂದು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ನೀವು ಪೂಜೆ ಮಾಡಿಬಿಟ್ರೆ, ಬರೇ ನೆಲದ ಮೇಲೆ ಕೂತ್ಕೊಂಡು ಕೂಡ ದೇವರ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಇವಾಗ 6ನೇದು ಏನಂತ ಹೇಳಿದರೆ, ಇದು ಸಾಮಾನ್ಯವಾಗಿ ಬಾಡಿಗೆ ಮನೆಯವರಿಗೆ ಸಂಬಂಧಪಟ್ಟಿದ್ದು ಆಯಿತಾ, ಸ್ವಂತ ಮನೆಯವರಿಗೆ ಆಗೋದಿಲ್ಲ. ಶೌಚಾಲಯದ ಹತ್ರ, ಅಂದರೆ ನಿಮ್ಮದು ಬಾತ್ರೂಮ್ ಅಥವಾ ಟಾಯ್ಲೆಟ್ ಇರುತ್ತಲ್ಲ, ಆ ಜಾಗದಲ್ಲಿ ಕೂಡ ನೀವು ದೇವರದ್ದು ಫೋಟೋ ಇಟ್ಟು ಪೂಜೆ ಮಾಡುವ ಹಾಗೆ ಇಲ್ಲ. ಇವಾಗ ನಿಮ್ಮ ಮನೆಯಲ್ಲಿ ಶೌಚಾಲಯ ಇಲ್ಲ ಆಯ್ತು, ಅಂದರೆ ದೇವರ ಫೋಟೋ ಆ ಜಾಗದಲ್ಲಿ ಇಟ್ಟಿಲ್ಲ, ಆದರೆ ನಿಮಗೆ ಅಂದರೆ ಬಾಡಿಗೆ ಮನೆ ಅಂದರೆ ಒಂದು ಮನೆಯಿಂದ ಒಂದು ಮನೆಗೆ ತಾಗಿ ಇರ್ತದಲ್ಲ. ಇವಾಗ ನೀವು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈ ಜಾಗದಲ್ಲಿ ದೇವರದ್ದು ಫೋಟೋ ಇಟ್ಟಿದ್ದೀರಿ ಆಯಿತಾ, ಇದ್ರ ಹಿಂದ್ಗಡೆ ಇನ್ನೊಂದು ಮನೆ ಉಂಟು ಆಯಿತಾ, ಆ ಮನೆಯಲ್ಲಿ ಈ ಜಾಗದಲ್ಲೇ ಟಾಯ್ಲೆಟ್ ಉಂಟು ಆಯಿತಾ, ಅಥವಾ ಬಾತ್ರೂಮ್ ಉಂಟು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಒಂದು ಗೋಡೆ ಮಾತ್ರ ಅಡ್ಡ ಅಲ್ವಾ, ಅವ್ರದ್ದು ಆ ಕಡೆ ಬಾತ್ರೂಮ್ ಉಂಟು, ನಿಮ್ಮದು ಇಲ್ಲಿ ದೇವರದ್ದು ಪೂಜೆ ಮಾಡ್ತೀರಾ. ಆವಾಗ ಕೂಡ ಉಂಟಲ್ಲ, ನಿಮ್ಗೆ ಎಂತಾಗ್ತದೆ ಅಂತ ಹೇಳಿದರೆ ಗ್ರಹಚಾರ ಜಾಸ್ತಿ ಆಗ್ತದೆ. ನೀವು ಮನೆ ಮಾಡಬೇಕಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಸಲ ಆ ಕಡೆ ಮನೆಗೆ ಹೋಗಿ
ಆ ಜಾಗದಲ್ಲಿ ನೀವು ದೇವರದ್ದು ಫೋಟೋ ಇಡಬೇಕು ಅಂತ ಎಣಿಸಿದ್ದೀರಾ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ಹೇಳ್ಕೊಂಡು, ಅಂದರೆ ಟಾಯ್ಲೆಟ್ ಅಥವಾ ಬಾತ್ರೂಮ್ ಉಂಟಾ ಅಂತ ಹೇಳ್ಕೊಂಡು ನೋಡಿಕೊಂಡು ಬನ್ನಿ. ಮತ್ತು ನಿಮ್ಮದು ಮನೆಯದು ಕೂಡ ಹಾಗೆ ಆಯಿತಾ, ನಿಮ್ಮದು ಟಾಯ್ಲೆಟ್ ಆ ಕಡೆ ಬಾತ್ರದ್ದು ಮುಖ ಮಾಡಿರ್ಬೋದು, ಆದರೆ ಅದರದ್ದು ಗೋಡೆಗೆ ಉಂಟಲ್ಲ, ಆ ಗೋಡೆಗೆಲ್ಲ ದೇವ್ರದ್ದು ಫೋಟೋ ಎಲ್ಲ ಇಡಲಿಕ್ಕೆ ಹೋಗಬೇಡಿ. ಮಾಡ್ತೀನಿ ಅಂತ ಹೇಳಿದರೆ ನಿಮ್ಮ ಹಣೆ ಬರ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆಮೇಲೆ ಕಷ್ಟ ಅನುಭವಿಸೋದು ನೀವೇ ಅಲ್ಲ, ಹೇಳೋದು ನನ್ನ ಕರ್ತವ್ಯ, ಆಮೇಲೆ ಮಾಡೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇವಾಗ 7ನೇದು ಕೂಡ ಹಾಗೆ, ತೀರಿಕೊಂಡವ್ರದ್ದು ಫೋಟೋ, ಅಂದರೆ ಯಾರಾದರೂ ನಿಮ್ಮ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ನೋಡಿ, ಅಂಥವರ ಫೋಟೋ ಕೂಡ ದೇವರ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ತೀರ್ಕೊಂಡವ್ರದ್ದು ಫೋಟೋ ನೀವೇನು ಮಾಡಬೇಕು ಅಂತ ಹೇಳಿದರೆ ದಕ್ಷಿಣದ ಗೋಡೆಗೆ ಇಡಬೇಕು ಆಯಿತಾ, ದಕ್ಷಿಣದ ಗೋಡೆಗೆ ಇಡಬೇಕು. ಆ ಇದು ತೀರ್ಕೊಂಡವ್ರದ್ದು ಫೋಟೋ ಉಂಟಲ್ಲ, ಅದು ಉತ್ತರ ದಿಕ್ಕು ನೋಡುವ ಹಾಗೆ ಇರಬೇಕು. ದಕ್ಷಿಣದ ಗೋಡೆ ಉತ್ತರ ದಿಕ್ಕು ನೋಡುವ ಹಾಗೆ ಇರಬೇಕು. ಅದನ್ನು ಬಿಟ್ಟು ದೇವರ ಮನೆಯಲ್ಲಿ ನೀವು ತೀರ್ಕೊಂಡವ್ರದ್ದು ಫೋಟೋ ಇಡಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದರೆ ಮನುಷ್ಯರು ಎಷ್ಟೇ ಒಳ್ಳೆಯವರಾಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ದೇವರ ಜಾಗವನ್ನು ಮನುಷ್ಯರಿಗೆ ಕೊಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಆ ಕಾರಣದಿಂದ ದೇವರು ದೇವರೇ, ತೀರ್ಕೊಂಡವರೇ. ನೀವು ಬೇಕಾದರೆ ದಕ್ಷಿಣದ ಗೋಡೆಗೆ ಇಟ್ಟು ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ನೋಡಿ, ಅದೇ ರೀತಿಯಲ್ಲಿ ಬೇಕಾದರೆ ನೀವು ದೀಪ ಹಚ್ಚಿ, ಹೂವು ಇಡಿ ಅಥವಾ ಊದಿದ ಕಡ್ಡಿ ಇಡಿ, ಎಲ್ಲದೂ ಮಾಡಿ. ಆದರೆ ದೇವರ ಮನೆಯಲ್ಲಿ ಮಾತ್ರ ಫೋಟೋ ಇಡಲಿಕ್ಕೆ ಹೋಗಬೇಡಿ. ಮನೆ ಏಳಿಗೆ ಆಗೋದಿಲ್ಲ, ಮತ್ತು ಮನೆಯಲ್ಲಿ ಯಾವತ್ತೂ ಗಲಾಟೆ, ಕಿರಿಕಿರಿ ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಒಂದು ಸಮಸ್ಯೆ ನಿಮಗೆ ಬರ್ತದೆ. ನೀವು ತಪ್ಪು ಮಾಡದೇ ಇದ್ರೂ ಕೂಡ ನಿಮ್ಮ ತಪ್ಪು ಉಂಟು ಅಂತ ಹೇಳ್ಕೊಂಡು ನಿಮ್ಮ ತಲೆ ಮೇಲೆ ಬರ್ತದೆ. ಆ ಕಾರಣದಿಂದ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ದಕ್ಷಿಣದ ಗೋಡೆಗೆ ಉತ್ತರ ದಿಕ್ಕು ನೋಡುವ ಹಾಗೆ ತೀರ್ಕೊಂಡವ್ರದ್ದು ಫೋಟೋ ಇಡಿ. ಮತ್ತು ಪೂಜೆ ಎಲ್ಲ ಆರಾಮಾಗಿ ಮಾಡ್ಬೋದು. ಅಂದರೆ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಅತ್ತೆ ಮಾವ ಅಲ್ವಾ, ಅಥವಾ ಅಜ್ಜಿ ತಾತ, ಪೂಜೆ ಮಾಡಬಾರ್ದು ಅಂತ ಹೇಳೋದಿಲ್ಲ, ಪೂಜೆ ಎಲ್ಲ ಆರಾಮಾಗಿ ಮಾಡಿ. ದೇವರ ಮನೆಯಲ್ಲಿ ಮಾತ್ರ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ 8ನೇದು ಏನಂತ ಹೇಳಿದರೆ, ದೇವರ ಮನೆಯಲ್ಲಿ 2 ದೀಪ ಹಚ್ಚಬೇಕು ಆಯಿತಾ. ಕೆಲವರು 1 ದೀಪ ಹಚ್ಚುವ ಅಭ್ಯಾಸ ಇರ್ತದೆ. ಈಗ ಕೆಲವೊಂದು ಮನೆಯಲ್ಲಿ, ಅಂದರೆ ಈಗ ನಮ್ಮ ಊರ ಕಡೆ ಎಲ್ಲ ಹೋದರೆ, ಉಡುಪಿ ಕಡೆ ಅಥವಾ ಆ ಕಡೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಒಂದೇ ಒಂದು ದೀಪ ಹಚ್ಚಿರ್ತಾರೆ ಆಯಿತಾ, ಒಂದೇ ದೀಪ ಹಚ್ಚಿರ್ತಾರೆ. ಆ ಥರ ಮಾಡಿದರೆ, ಆ ಥರ ಸಂಪ್ರದಾಯ ಇರುವವರು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಒಂದೇ ದೀಪ ಹಚ್ಚಿ, ಆದರೆ ಅದರಲ್ಲಿ ಒಳಗೆ ಬತ್ತಿ ಹಾಕ್ತೀರ ನೋಡಿ, ಆ ಬತ್ತಿ 2 ಬತ್ತಿ ಇರಬೇಕು. ಒಂದೇ ಬತ್ತಿಯಿಂದ ದೀಪ ಹಚ್ಚಬಾರ್ದು, 2 ಬತ್ತಿ ಇರಬೇಕು. ನೀವು ಒಂದು ವೇಳೆ ಇಲ್ಲಿ 2 ಬೇರೆ ಕಡೆ ಇದ್ದೀರಾ ಅಂತ ಹೇಳಿದರೆ 2 ದೀಪ ಆಯಿತಾ, ಆದಷ್ಟು 2 ದೀಪ ಹಚ್ಚುವ ಹಾಗೆ ನೋಡ್ಕೊಳ್ಳಿ. ನಿಮಗೆ ಆ ಸಂಪ್ರದಾಯವೇ ಇಲ್ಲ, ನಾವು 2 ದೀಪ ಇಡೋದಿಲ್ಲ, ನಾವು ಇಡೋದೇ 1 ದೀಪ ಅಂತ ಹೇಳಿದರೆ ಅದರದ್ದು ಬತ್ತಿ ಆದರೂ 2 ಇಡಿ. ಅದ್ರ ಜೊತೆಗೆ ಉಂಟಲ್ಲ, ನೀವು ಮಣ್ಣಿನ ದೀಪ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಉಂಟು, ಜಗಳ ಆಗ್ತಾ ಉಂಟು, ಒಂದು ದಿನ ನೆಮ್ಮದಿ ಇಲ್ಲ ಅಂತ ಹೇಳುವವರು ಎಂತ ಮಾಡಿ ಅಂತ ಹೇಳಿದರೆ, ದೇವರಿಗೆ ಮಣ್ಣಿನ ದೀಪದಲ್ಲಿ ಆ ದೀಪ ಇಡೋದ್ರಿಂದ ಉಂಟಲ್ಲ, ಮಣ್ಣಿನ ಹಣತೆಯಲ್ಲಿ ದೀಪ ಇಡೋದ್ರಿಂದ ಉಂಟಲ್ಲ, ನಿಮ್ಮ ಮನೆಯಲ್ಲಿ ಏನಾದರೂ ಗಿಜಿ ಗಲಾಟೆ ಕಿರಿಕಿರಿ ಅಂಥದ್ದೆಲ್ಲ ಇದ್ರೆ ಉಂಟಲ್ಲ, ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇನೆ. ಇವಾಗ 9ನೇದು ಏನಂತ ಹೇಳಿದರೆ, ಕೆಲವರಿಗೆ ದೇವರ ಮನೆಯಲ್ಲಿ ನ್ಯೂಸ್ ಪೇಪರ್ ಇಡುವ ಅಭ್ಯಾಸ ಇರ್ತದೆ. ಅಂದರೆ ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಇಟ್ಟಿರ್ತೀರ, ಅದರ ಮೇಲೆ ದೇವ್ರದ್ದು ಫೋಟೋ ಇಟ್ಟಿರ್ತೀರ. ಆ ಥರ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನೀವು ಆ ನ್ಯೂಸ್ ಪೇಪರಲ್ಲಿ ಉಂಟಲ್ಲ, ಅದರಲ್ಲಿ ಯಾವತ್ತು ನ್ಯೂಸ್ ಪೇಪರ್ ಅಥವಾ TV ಚಾನಲ್, ನ್ಯೂಸ್ ಚಾನಲಲ್ಲಿ ನೆಗೆಟಿವ್ ತೋರಿಸ್ತಾರೆ ಬಿಟ್ಟರೆ ನಿಮಗೆ ಯಾವುದು ಪಾಸಿಟಿವ್ ತೋರಿಸೋದಿಲ್ಲ. ಆ ಕಾರಣಕ್ಕೆ ನೀವು ಅದು ಕೆಟ್ಟದೇ ಬರೆದಿರುವಂತಹ ನ್ಯೂಸ್ ಪೇಪರನ್ನು ತಗೊಂಡು ಹೋಗಿ ದೇವರ ಕೆಳಗಡೆ ಇಟ್ಟು ಅದನ್ನು ನೀವು ಪೂಜೆ ಮಾಡಿದರೆ, ಕೆಲವರಿಗೆ ಒಂದು ಸಂಪ್ರದಾಯ ಇರ್ತದೆ. ಏನಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಯನ್ನು ಒಂದು ಚೀಟಿಯಲ್ಲಿ ಬರೆದು ದೇವರ ಮುಂದೆ ಇಟ್ಟು ಪೂಜೆ ಮಾಡುವ ಅಭ್ಯಾಸ ಇರ್ತದೆ. ಆ ಥರ ಇದ್ದರೆ ದೇವರು ನಮ್ಮ ಆಸೆ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡು ನಾವೇನು ಮಾಡ್ತೀವಿ, ಈ ನೆಗೆಟಿವ್ಗಳೇ ತುಂಬಿರುವಂತಹ ನ್ಯೂಸ್ ಪೇಪರ್ಗಳನ್ನು ದೇವರದ್ದು ಫೋಟೋ ಕೆಳಗಡೆ ಇಟ್ಟು ಪೂಜೆ ಮಾಡಿದರೆ ಉಂಟಲ್ಲ, ನೀವು ಎಷ್ಟು ಬೇಡಿದರೂ ಕೂಡ ನಿಮಗೆ ಒಳ್ಳೆಯದಾಗೋದಿಲ್ಲ. ಅಲ್ಲಿ ಏನು ಬರ್ತಿದೆ ನೋಡಿ, ಅದೇ ನಿಮ್ಮ ಮನೆಯಲ್ಲಿ ಆಗ್ತಾ ಇರ್ತದೆ. ಊರ ಮೇಲೆ ಇರೋದು ಗಲಾಟೆ ಎಲ್ಲ ನಿಮ್ಮ ಮನೆಯಲ್ಲಿ ಬರ್ತದೆ. ಆ ಕಾರಣಕ್ಕೆ ನೀವೇನು ಮಾಡಿ ಅಂತ ಹೇಳಿದರೆ, ನ್ಯೂಸ್ ಪೇಪರನ್ನು ದೇವರ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಇಡಲಿಕ್ಕೆ ಹೋಗಬೇಡಿ. 2ನೇದು ಏನಂತ ಹೇಳಿದರೆ, ನಾನು ಕೂಡ ಈ ಒಂದು ಟೈಮಲ್ಲಿ ತಪ್ಪು ಮಾಡಿದ್ದೇನೆ, ಅದರಿಂದ ಸ್ವಲ್ಪ ಕಷ್ಟ ಅನುಭವಿಸಿದ್ದೇನೆ. ಆದ್ದರಿಂದ ನಿಮಗೆ ಕೂಡ ಹೇಳ್ತಿದ್ದೇನೆ. ಏನಂತ ಹೇಳಿದರೆ, ನಮಗೆ ಹೇಳುವವರು ಯಾರೂ ಇರಲಿಲ್ಲ ಆ ಥರ ಮಾಡಬಾರ್ದು ಅಂತ ಹೇಳ್ಕೊಂಡು, ಆದರೆ ನಿಮಗೆ ನಾನು ಹೇಳಿಕೊಡ್ತೇನೆ. ಏನಂದರೆ, ನ್ಯೂಸ್ ಪೇಪರಿಂದ ದೇವ್ರದ್ದು ಫೋಟೋ ಕೂಡ ಒರೆಸ್ಲಿಕ್ಕೆ ಹೋಗಬಾರ್ದು ಆಯಿತಾ. ನಾನು ಮಾಡಿದ್ದೆ ಆಯಿತಾ, ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಆಮೇಲೆ ನ್ಯೂಸ್ ಪೇಪರನ್ನು ಅದ್ದಿ ಅದರಿಂದ ದೇವ್ರದ್ದು ಫೋಟೋ ಎಲ್ಲ ಒರೆಸ್ತಾ ಇದ್ದೆ. ಆ ಥರ ಮಾಡಿದರೂ ಕೂಡ ನಿಮಗೆ ಮನೆಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ಹೇಳ್ಕೊಂಡು ಮನೆಗೆ, ಅಥವಾ ಏನಾದರೂ ಒಂದು ತೊಂದರೆ ಬಂದು ಹಣ ಹಾಳಾಗಿ ಹೋಗ್ತದೆ ಅಂತ ಹೇಳ್ಕೊಂಡು, ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಒಂದು ಸಲ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಹೋಗ್ತದಲ್ಲ. ಆ ಕಾರಣದಿಂದ ಇನ್ನೇನು ಮಾಡಿ ಅಂತ ಹೇಳಿದರೆ, ನಿಮಗೆ ಒಂದು ವೈಟ್ ಕರ್ಚಿಫ್, ಅಂದರೆ ದೇವರ ಮನೆಗೆ ಅಂತ ಹೇಳ್ಕೊಂಡು ಯೂಸ್ ಮಾಡಲಿಕ್ಕೆ ಒಂದು ಕರ್ಚಿಫ್ ಎಲ್ಲ ಸಿಗ್ತದೆ ಬಿಳಿ ಬಣ್ಣದ್ದು. ಅದನ್ನೇನು ಮಾಡಿ ಅಂತ ಹೇಳಿದರೆ,
ಬಟ್ಟೆ ಅಂದರೆ ಸ್ವಲ್ಪ ನೀರಿಗೆ ಅರಶಿನ ಪುಡಿ ಹಾಕಿ, ಅಂದರೆ ಅರಶಿನ ಪುಡಿ ಹಾಕಿದರೆ ನಿಮ್ಮದು ದೇವರ ಮನೆಯಲ್ಲಿ ಮೈಲಿಗೆ ಇದ್ದರೆ, ಅಥವಾ ನೀವು ಎಲ್ಲಾದರೂ ಹೋಗಿರ್ತೀರ ಮೈಲಿಗೆ ಅವರನ್ನು ಮುಟ್ಟಿ ಬಂದಿರ್ತೀರ, ಏನಾದರೂ ತೊಂದರೆ ಇದ್ರೆ ಉಂಟಲ್ಲ ಅದರಲ್ಲಿ ಹೋಗ್ತದೆ. ಆ ಕಾರಣದಿಂದ ಯಾವುದಾದ್ರೂ ಒಂದು ಬಟ್ಟೆ ಆಯಿತಾ, ಶುದ್ಧವಾದ ಬಟ್ಟೆ, ನೀವು ಯೂಸ್ ಮಾಡಿರುವ ಬಟ್ಟೆ ಎಲ್ಲ ಅಲ್ಲ, ದೇವರ ಮನೆಗೆ ಅಂತ ಹೇಳ್ಕೊಂಡು ಒಂದು ಬಟ್ಟೆ ತಗೊಂಡು ಅದರಿಂದ ದೇವರ ಫೋಟೋ ಎಲ್ಲ ಒರೆಸಿ, ಆವಾಗ ಹೇಳಿದಾಗೆ ನಾನು ಕೆಲವೊಂದು ದಿನ ಒರೆಸಬಾರ್ದು ಅಂತ ಹೇಳ್ಕೊಂಡು ಹೇಳಿದೆ ನೋಡಿ, ಆ ದಿವಸ ಒರೆಸಲಿಕ್ಕೆ ಹೋಗ್ಬಿಡಿ, ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗ್ಬಿಡಿ, ಬೇರೆ ದಿವಸ ಕ್ಲೀನ್ ಮಾಡಿ. ಇವಾಗ 11ನೇದು ಏನಂತ ಹೇಳಿದರೆ, ಅರಳಿದ ಹೂವನ್ನು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ದೇವರಿಗೆ ಯಾವತ್ತು ಅರಳಿದ ಹೂವನ್ನು ಇಡಬೇಕು ಅಂತ ಹೇಳ್ಕೊಂಡು, ಈಗ ನಮ್ಮ ಕಡೆಯಲ್ಲೆಲ್ಲ ಉಂಟಲ್ಲ, ಅರಳಿದ ಹೂ ಮಾತ್ರ ಅಲ್ಲ, ಮಲ್ಲಿಗೆ ಹೂ ಎಲ್ಲ ಬರ್ತದೆ ನೋಡಿ ನಮ್ಮ ಮಂಗಳೂರು, ಅದೆಲ್ಲ ಇಡ್ತಾರೆ ಆಯಿತಾ. ಇದು ಆದರೆ ಇಲ್ಲಿನ ಸಂಪ್ರದಾಯ, ಕೆಲವರು ಸಂಪ್ರದಾಯ ಮಾಡಿಕೊಂಡು ಬಂದಿರ್ತಾರೆ ಏನಂತ ಹೇಳಿದರೆ, ಮುಗ್ಗಿರುವ ಹೂವನ್ನು ದೇವರಿಗೆ ಇಡಬಾರ್ದು, ತುಂಬ ಅರಳಿರ್ತದೆ ನೋಡಿ, ಅದು ಕೂಡ ಘಮ ಘಮ ಪರಿಮಳ ಬರ್ತದೆ ನೋಡಿ, ಅಂಥ ಹೂವನ್ನು ದೇವರಿಗೆ ಇಡಬೇಕು ಅಂತ ಹೇಳ್ಕೊಂಡು, ಪರಿಮಳ ಇಲ್ಲದಿದ್ದು ಹೂವು ಕೂಡ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ದಾಸವಾಳ, ಕೆಲವರು ಹೇಳಿದ್ರು ದಾಸವಾಳಕ್ಕೆ ಪರಿಮಳ ಇರೋದಿಲ್ಲ ಅಂತ. ದಾಸವಾಳಕ್ಕೆ ಕೂಡ ಒಂದು ಪರಿಮಳ ಇರ್ತದೆ, ನೀವು ಬೇಕಾದರೆ ಒಂದು ಸಲ ಸ್ಮೆಲ್ ಮಾಡಿ ನೋಡಿ ಆಯಿತಾ. ನಿಮಗೆ ಹೀಗೆ ನೋಡುವಾಗ ಕೂಡ ಎಂಥ ಸಹ ಸ್ಮೆಲ್ ಬರೋದಿಲ್ಲ ಅಂತ ಹೇಳ್ಕೊಂಡು, ಆದರೆ ಅಂತಹ ಹೂವನ್ನು ದೇವರಿಗೆ ಇಡಲಿಕ್ಕೆ ಹೋಗಬೇಡಿ. ಆದರೆ ಅಂತಹ ಹೂವೆಲ್ಲ ಉಂಟಲ್ಲ ಈಶ್ವರನಿಗೆ ಇಷ್ಟ ಆಯಿತಾ, ಯಾವುದೆಲ್ಲ ಪರಿಮಳ ಬರೋದಿಲ್ಲ ನೋಡಿ ಅಂಥ ಹೂವೆಲ್ಲ ಈಶ್ವರನಿಗೆ ಇಡ್ಬೋದು. ಮತ್ತು ದೇವಿಗಳಿಗೆ ಉಂಟಲ್ಲ, ದೇವಿದು ಫೋಟೋ ಇರ್ತದೆ ನೋಡಿ, ಮಹಾಲಕ್ಷ್ಮಿ ಇರ್ಬೋದು ಅಥವಾ ಯಾವುದಾದ್ರೂ ದೇವಿ ಹೆಣ್ಣು ದೇವರ ಫೋಟೋಗಳಿಗೆಲ್ಲ ಪರಿಮಳ ಇದ್ದಿದ್ದು ಹೂ ಇಡಲಿಕ್ಕೆ ಹೋಗಬೇಡಿ. ಮತ್ತು ನಾನು ಆವಾಗನೇ ಹೇಳಿದೆ, ನಮ್ಮ ಊರ ಕಡೆ ಎಲ್ಲ ಮಲ್ಲಿಗೆ ಇಡ್ತಾರೆ ಅಂತ ಹೇಳ್ಕೊಂಡು, ಮಲ್ಲಿಗೆ ಮುಗ್ಗಿದ್ರೂ ಕೂಡ ಅದು ತುಂಬ ಘಮ ಘಮ ಇರ್ತದಲ್ವಾ, ಆ ಕಾರಣದಿಂದ ಇಡ್ಬೋದೇನೋ. ಅಂದರೆ ನಿಮ್ಮ ಶಾಸ್ತ್ರದಲ್ಲಿ, ನಿಮ್ಮ ಪದ್ಧತಿಯಲ್ಲಿ ಆ ಥರದ್ದು ಇಡ್ಬೋದು ಅಂತ ಹೇಳಿದರೆ ಇಡಿ. ಅಂದರೆ ನಿಮಗೆ ಹಿರಿಯರು ಮುಂಚೆಯಿಂದ ಮಾಡ್ಕೊಂಡು ಬಂದದ್ದು ನೀವು ನೋಡಿರ್ತೀರಲ್ವ, ಸಡನ್ನಾಗಿ ಚೇಂಜಸ್ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಶಾಸ್ತ್ರ ಹೀಗೆ ಹೇಳ್ತದೆ ಅಂತ ಹೇಳಿದ್ರೆ ಅರಳಿದ ಹೂವನ್ನೇ ಇಡಬೇಕು ಅಂತ ಹೇಳ್ಕೊಂಡು. ಇವಾಗ 12ನೇದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ತುಂಬ ಜನ ಈ ತಪ್ಪನ್ನು ಮಾಡ್ತಾರೆ. ಏನಂತ ಹೇಳಿದರೆ, ನಾವು ದೇವರಿಗೆ ದೀಪ ಹಚ್ತೇವೆ, ದೀಪ ಹಚ್ಚಿದ ನಂತರ ಬೆಂಕಿ ಪಟ್ಟಣ ಅಲ್ಲೇ ಇಡ್ತೇವೆ, ಅಂದರೆ ಮ್ಯಾಚ್ ಬಾಕ್ಸ್ ಉಂಟಲ್ಲ ದೇವರ ಮನೆಯಲ್ಲೇ ಇಡ್ತೇವೆ. ಈ ಥರ ಮಾಡಿದರೂ ಕೂಡ ನಿಮ್ಮ ಮನೆಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಬೆಂಕಿ ಅಲ್ವಾ ಮ್ಯಾಚ್ ಬಾಕ್ಸ್, ಅಂದರೆ ನೀವು ದೇವರಿಗೆ ದೀಪ ಹಚ್ಚಿ ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದರೆ, ಬೆಂಕಿ ಕಡ್ಡಿಯನ್ನು ನೀವು ಬೆಂಕಿ ಪಟ್ಟಣವನ್ನು ನೀವು ಬೇರೆ ಕಡೆ ಇಡೀರಿ, ದೇವರ ಮನೆಯಲ್ಲಿ ಬೆಂಕಿ ಪಟ್ಟಣ ಇಡಲಿಕ್ಕೆ ಹೋಗಬೇಡಿ. ಮತ್ತು ದೀಪ ಹಚ್ಚುವಾಗ ಕೂಡ ಹಾಗೆ ನಾವು ಡೈರೆಕ್ಟ್ ಉಂಟಲ್ಲ ಬೆಂಕಿ ಪಟ್ಟಣದಿಂದ ಹೀಗೆ ಗೀರಿ ಉಂಟಲ್ಲ, ಅಂದರೆ ಈ ಥರ ಗೀರಿ ದೇವರಿಗೆ ದೀಪ ಹಚ್ಚಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಬದಲಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪುಟ್ಟ ಹಣತೆಯನ್ನು ನೀವು ದೇವರ ಮನೆಯಲ್ಲಿ ಇಟ್ಕೊಂಡಿರಿ ಆಯಿತಾ, ಪ್ರತಿದಿನ ಇಟ್ಕೊಂಡಿರಿ. ಆಮೇಲೆ ಏನು ಮಾಡಿ ಅಂತ ಹೇಳಿದ್ರೆ, ನೀವು ಫಸ್ಟ್ ಬೆಂಕಿ ಅಂದರೆ ಗೀರ್ತಿರೋ ನೋಡಿ ಬೆಂಕಿ ಪಟ್ಟಣದಿಂದ, ಅದರಿಂದ ಈ ದೀಪವನ್ನು ಹಚ್ಚಿ, ನೀವು ಚಿಕ್ಕ ಹಣತೆ ಇಟ್ಕೊಂಡಿದ್ದೀರ ನೋಡಿ, ಆ ದೀಪ ಹಚ್ಚಿ, ಆ ದೀಪದಿಂದ ದೇವರ ದೀಪವನ್ನು ಹಚ್ಚಿ, ಅದನ್ನು ಬಿಟ್ಟು ಬೆಂಕಿ ಕಡ್ಡಿಯಿಂದ ಡೈರೆಕ್ಟು ದೀಪ ಹಚ್ಚಲಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮ್ಮ ಮನೆಗೆ ನೀವು ದೇವರಿಗೆ ಎಷ್ಟು ಬೇಡಿದರೂ ಕೂಡ ನಿಮಗೆ ಅದು ಬೇಡಿಕೆ ಸಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಸುಮ್ಮನೆ ನೀವು ಪೂಜೆ ಮಾಡ್ತಾ ಇರ್ತೀರ ಅಷ್ಟೇ ಆಯಿತಾ, ದೇವರಿಗೆ ಅದು ಸಿಗುವುದಿಲ್ಲ. ನೀವು ಎಣಿಸಿದ್ದು ಕೂಡ ಯಾವುದು ಕೂಡ ದೇವರು ಕಿವಿ ಮೇಲೆ ಕೂಡ ಹಾಕ್ಕೊಳ್ಳೋದಿಲ್ಲ. ಆ ಕಾರಣದಿಂದ ಇದೊಂದು ಚೇಂಜಸ್ ಮಾಡಿ. ತುಂಬ ಜನರು ತಪ್ಪು ಮಾಡ್ತಾರೆ, ಡೈರೆಕ್ಟ್ ಹೋಗಿ ಇಟ್ಟು ಬಿಡೋದು, ಅಂದರೆ ಬೆಂಕಿ ಕಡ್ಡಿಗಿರೋದು ದೇವರದ್ದು ದೀಪ ಹಚ್ಚೋದು, ಹಾಗೆ ಮಾಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಬತ್ತಿ ಕೆಳಗಡೆ ಹೋಗಿದೆ, ಎಣ್ಣೆ ಕೆಳಗಡೆ ಉಂಟು ಅಂತ ಹೇಳಿದ್ರೆ ಬೆರಳು ಹಾಕಿ ಉಂಟಲ್ಲ, ಆ ಬೆರಳಿಂದ ಕೂಡ ಬತ್ತಿಯನ್ನು ಮೇಲೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಎಣ್ಣೆ ಕಡಿಮೆ ಆಗ್ತಾ ಬರುವಾಗ ಬತ್ತಿ ಉರಿಯೋದು ಕಡಿಮೆ ಆಗ್ತದಲ್ವ, ಆವಾಗ ನಾವು ಬೆರಳಿಂದ ಬತ್ತಿಯನ್ನು ದೂಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಡ್ಡಿಯಿಂದ ಮೇಲೆ ಮಾಡಬೇಕು. ಅಗರಬತ್ತಿ ಕಡ್ಡಿಯಿಂದ ಬೇಕಾದರೆ ಮೇಲೆ ಮಾಡ್ಬೋದು, ಇಲ್ಲಾಂದರೆ ಹೇಳಿದ್ರು ಹೂವಿದು ಉಂಟಲ್ಲ ಅದರಿಂದ ಬೇಕಾದರೆ ಆ ಬತ್ತಿಯನ್ನು ಮೇಲೆ ಮಾಡ್ಬೋದು, ಬಿಟ್ಟರೆ ನಿಮ್ಮದು ಬೆರಳಿನಿಂದ ಮೇಲ್ ಮಾಡಲಿಕ್ಕೆ ಹೋಗಬೇಡಿ ಬತ್ತಿಯನ್ನು. ಇವಾಗ 13ನೇದು ಏನಂತ ಹೇಳಿದರೆ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಕೋಣೆಯಲ್ಲಿ, ಅದು ದೊಡ್ಡ ದೇವರ ಮನೆ ಇರಲಿ, ಚಿಕ್ಕ ಮನೆ ಇರಲಿ, ಒಂದು ಚಿಕ್ಕ ಗೂಡ ಇರಲಿ, ಏನೇ ಇರಲಿ, ಅರಶಿನ ಕುಂಕುಮ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ದೇವರ ಮುಂದೆ ಇಟ್ಟಿರ್ತಾರೆ. ಇವಾಗ ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ಮುತ್ತೈದೆ ಹೆಂಗಸು ಬಂತು ಅಂತ ಹೇಳಿದರೆ ಉಂಟಲ್ಲ, ಅವರಿಗೆ ನೀವು ದೇವರಿಗೆ ಯೂಸ್ ಮಾಡುವಂಥದ್ದು ದೇವರ ಕೋಣೆಯಲ್ಲಿ ಇಟ್ಟಿದ್ದಾರೆ ನೋಡಿ, ಆ ಕುಂಕುಮವನ್ನು ಅರಶಿನವನ್ನು ಯಾವ ಕಾರಣಕ್ಕೂ ಕೂಡ ಬೇರೆ ಮುತ್ತೈದೆ ಹೆಂಗಸರಿಗೆ ಕೊಡಲಿಕ್ಕೆ ಇಲ್ಲ. ದೇವರಿಗೆ ಅಂತ ಇಟ್ಟಿದ್ದು ದೇವರಿಗೆ ಮಾತ್ರ ಆಯಿತಾ. ದೇವರಿಗೆ ಇದು ಕೆನ್ನೆಗೆ ಹಚ್ಚಲಿಕ್ಕೆ ಅಥವಾ ಇದು ಕುಂಕುಮ ಇಟ್ಕೊಳ್ಳಿಕ್ಕೆ ಹಾಕಲಿಕ್ಕೆ ಮಾತ್ರ ಯೂಸ್ ಮಾಡಬೇಕು, ಬಿಟ್ಟರೆ ದೇವರದ್ದು ಬಿಟ್ಟು ಮನುಷ್ಯರಿಗೆ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ. ಏನಾಗುತ್ತಂತ ಹೇಳಿದರೆ, ಯಾಕೆ ಕೊಡಬಾರ್ದು ಅಂತ ಹೇಳಿದರೆ, ಇವಾಗ ಅಲ್ಲಿ ನಿಮ್ಮ ಮನೆಗೆ ಒಂದು ಮುತ್ತೈದೆ ಹೆಂಗಸು ಬಂದಿರ್ತಾರೆ, ಅವರು ಮುಟ್ಟಾಗಿರ್ಬೋದು ಅಥವಾ ಸ್ನಾನ ಮಾಡದೇ ಇರ್ಬೋದು, ಏನೋ ಒಂದು ತೊಂದರೆ ಕೂಡ ಇರ್ಬೋದು, ಅವರಿಗೆ ಸೂತಕ ಇರ್ಬೋದು, ಅವರ ಮನೆಯಲ್ಲಿ ಅಲ್ಲದಿದ್ದರೂ ಅವ್ರದ್ದು ಕುಟುಂಬದಲ್ಲಿ ಯಾವುದಾದ್ರೂ ಸೂತಕ ಇರ್ಬೋದು. ಯಾವ ಹೆಣ್ಣು ಮಕ್ಕಳು ಕೂಡ ಅರಶಿನ ಕುಂಕುಮ ಕೊಡುವಾಗ ನನಗೆ ಬೇಡ ಅಂತ ಹೇಳ್ಕೊಂಡು ಯಾರು ಕೂಡ ಹೇಳೋದಿಲ್ಲ. ಮುತ್ತೈದೆ ಹೆಣ್ಣು ಮಕ್ಕಳಾಗಲಿ ಚಿಕ್ಕ ಹೆಣ್ಣು ಮಕ್ಕಳಾಗಲಿ ಅರಶಿನ ಬೇಡ ಕುಂಕುಮ ಬೇಡ ಅಂತ ಹೇಳೋದಿಲ್ಲ, ತಗೊಳ್ತಾರೆ ಆಯಿತಾ. ಅವರಿಗೆ ಅವರ ಪರಿಸ್ಥಿತಿ ಏನುಂಟು ಅಂತ ಹೇಳ್ಕೊಂಡು ಅವರು ಬಾಯಿ ಬಿಟ್ಟು ಹೇಳೋದಿಲ್ಲ, ನಮಗೆ ತಗೊಳ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ.
ಅವ್ರು ಏನು ಮಾಡ್ತಾರೆ, ಹಚ್ಕೊಳ್ತಾರೆ. ಆಮೇಲೆ ನೀವು ಅದನ್ನು ಕುಂಕುಮವನ್ನು ಅರಿಶಿನವನ್ನು ತಗೊಂಡು ಹೋಗಿ ಪುನಃ ದೇವರಿಗೆ ಇಡೋದು, ದೇವರ ಕೋಣೆಗೆ ಇಡೋದು, ದೇವರಿಗೆ ಹಚ್ಚೋದು, ಹಾಗೆಲ್ಲ ಮಾಡ್ತೀರ. ಇದರಿಂದ ನಿಮಗೆ ಉಂಟಲ್ಲ ಗ್ರಹಚಾರ ಜಾಸ್ತಿ ಆಗ್ತದೆ. ಆ ಹೆಣ್ಣು ಮಕ್ಕಳಿಗೆ ಗ್ರಹಚಾರ ಬರೋದಿಲ್ಲ. ಅಂದರೆ ನಿಮ್ಮಿಂದ ಅರಿಶಿನ ಕುಂಕುಮ ತಗೊಂಡಿದ್ದು ನೋಡಿ, ಅವರಿಗೇನು ತೊಂದರೆ ಆಗೋದಿಲ್ಲ, ಕೊಟ್ಟವರಿಗೆ ನಿಮಗೆ ತೊಂದರೆ ಬರ್ತದೆ. ಆ ಕಾರಣದಿಂದ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಮುತ್ತೈದೆ ಹೆಂಗಸರಿಗೆ ಕೊಡ್ಲಿಕ್ಕಂತಲೇ ಒಂದು ಅರಿಶಿನ ಕುಂಕುಮವನ್ನು ತೆಗೆದು ಇಟ್ಕೊಳ್ಳಿ ಆಯಿತಾ, ಬೇರೆಯೇ ತಂದು ಇಟ್ಕೊಳ್ಳಿ. ಅದನ್ನು ನೀವು ಶೋಕೇಸಲ್ಲಿ ಇಡ್ಬೋದು ಅಥವಾ ಬೇರೆ ಕಡೆ ಎಲ್ಲಾದರೂ ಇಡ್ಬೋದು. ದೇವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಕ್ಕಳಿಗೆ, ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಕೊಡುವ ಅರಿಶಿನ ಕುಂಕುಮ ಇಡಲಿಕ್ಕೆ ಹೋಗಬೇಡಿ. ದೇವರಿಗೆ ಸಪ್ರೇಟ್ ಇರಬೇಕು, ಬೇರೆಯವರಿಗೆ ಸಪ್ರೇಟ್ ಇರಬೇಕು. ನೀವು ಕೂಡ ಹಾಗೆ ದೇವರ ಕೋಣೆಯಿಂದ ಅರಿಶಿನ ಕುಂಕುಮ ತಗೊಂಡು ಹಚ್ಚುವ ಹಾಗೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಹಚ್ಚಿದ್ದು ದೇವರಿಗೆ ಹಚ್ಚಲಿಕ್ಕೆ ಆಗೋದಿಲ್ಲ, ನಿಮಗೆ ಹಚ್ಚಲಿಕ್ಕಂತಲೇ ಬೇರೆ ಆಯಿತಾ. ಹಾಗೆ ಇಡಿ. ನೀವು ಮುತ್ತೈದೆ ಹೆಂಗಸರಿಗೆ ಕೊಡಲಿಕ್ಕೆ ಇಟ್ಟಿದ್ದೀರಿ ನೋಡಿ ಕುಂಕುಮ ಅರಿಶಿನ, ಅದನ್ನು ಬೇಕಾದರೆ ನೀವು ಹಚ್ಕೊಳ್ಬೋದು. ಬಿಟ್ಟರೆ ದೇವರ ಅರಿಶಿನ ಕುಂಕುಮವನ್ನು ಕೂಡ ನೀವು ಹಚ್ಕೊಳ್ಳಿಕ್ಕೆ ಇಲ್ಲ. ಮಾಡೋದು ಬಿಡೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಮಾಡಿದರೆ ಮಾಡಿ, ಬಿಟ್ಟರೆ ಬಿಡಿ. ನನಗೆ ಅದರಿಂದ ಎಂತ ಇಲ್ಲ ಆಯಿತಾ. ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ನಾನು ಹೇಳಿದ್ದು. ಬಿಟ್ಟರೆ ನಿಮಗೆ ಒಳ್ಳೆಯದಾದರೆ ನೀವು ನನಗೆ ಎಂತ ಸಹ ಕೊಡೋದಿಲ್ಲ ಆಯಿತಾ. ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮಗೆ ಆಯಿತಾ. ನೀವು ತಗೋ ಅಂಬಿಕಾ, ನೀನು ಹೇಳಿದ ನಂತರ ನನಗೆ ಒಳ್ಳೆಯದಾಗಿದೆ ತಗೊಳ್ಳಿ ಇಷ್ಟು ಹಣ ಅಂತ ಹೇಳ್ಕೊಂಡು ಕೊಡ್ತೀರಾ? ಕೊಡೋದಿಲ್ಲ ಅಲ್ವಾ. ಆ ಕಾರಣದಿಂದ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.